Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ integrals 5 marks ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದೀವಿ. ಸೊ ಅದರದ್ದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ಚೆಕ್ ಮಾಡಿ. ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಇರುತ್ತೆ ನೋಡಿ, ಪ್ಲೇ ಲಿಸ್ಟ್ ಹೋಗಿ ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಸೊ ನಿಮ್ಗೆ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ನಿಮ್ಗೆ MCQs ಪಕ್ಕಾ ಬರ್ಬೇಕು, ಎಲ್ಲ MCQs. MCQ ಅಲ್ಲೇ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗ್ಬಿಡ್ತಾವೆ, ಅದಕ್ಕೋಸ್ಕರ ಔಟ್ ಆಫ್ ಔಟ್ ಮಿಸ್ ಆಗ್ಬಿಡ್ತೇವೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ಗೌರ್ಮೆಂಟ್ ಅವರು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿ ಒಂದು ಚಾಪ್ಟರ್ ಇಂದ ಒಂದು 60-70 MCQs ಬಿಟ್ಟಿದ್ದಾರೆ. ಆ 60-70 MCQ ಸಾಲ್ವ್ ಮಾಡ್ಬಿಟ್ರೆ ಸಾಕು, ಅದರಿಂದನೇ ಕ್ವಶನ್ಸ್ ಬರೋದು. ಓಕೆ, ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದ್ರೆ, ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿ ಒಂದು ಚಾಪ್ಟರ್ ಇಂದ ಏನ್ ಕ್ವಶನ್ಸ್ ಇದಾವಲ್ಲ MCQs, ಅದೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ವಿ. ಅವೆಲ್ಲ ಕ್ವಶನ್ಸ್, ಎಲ್ಲಾ ಚಾಪ್ಟರ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಓಕೆ, ಅದು ಐ ಬಟನ್ ಇಲ್ಲಿ ಇರುತ್ತೆ ನೋಡಿ, ಇಲ್ಲಾಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ, ಐ ಬಟನ್ ಇಲ್ಲಿ ಇರುತ್ತೆ, ಅದ್ರದ್ದು ಲಿಂಕು ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಅಂಡ್ ಈಗ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಕೆಲವೊಬ್ರಿಗೆ ನೋಡಿ ಇದು ನೋಡಿ ಎಲ್ಲಾ ಪ್ರತಿಯೊಂದು ಕೇಳ್ಕೊಂಡು ಕುಂದ್ರಕ್ ಆಗಲ್ಲ, ಅದಕ್ಕೋಸ್ಕರ ನೀವು 2x ಸ್ಪೀಡ್ ಅಲ್ಲಿ ನೋಡ್ಕೊಂಡ್ರು ನಡೀತೆ. 2x ಸ್ಪೀಡ್ ಅಲ್ಲಿ ನೋಡಿದ್ರು ನಿಮ್ಗೆ ಸೊ ಬಹಳ ಜಲ್ದಿ ಆಗುತ್ತೆ. ಬಿಕಾಸ್ ಕೆಲವರಿಗೆ ಜಲ್ದಿ ಅರ್ಥ ಆಗ್ತೈತೆ, ಕೆಲವೊಬ್ರು ಜಲ್ದಿ ಅರ್ಥ ಆಗಿಲ್ಲ. ಯಾರಿಗೆ ನಿಮ್ಗೆ ಸ್ಲೋ ಅನ್ಸ್ತಿರುತ್ತೆ ವಿಡಿಯೋ, 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಅಂಡ್ ಇದ್ರ ಕ್ಲಾಸಸ್ PDF ನೋಟ್ಸ್ ಏನ್ ಇರುತ್ತಲ್ಲ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಅಂಡ್ ಮತ್ತೆ ಇದೇನ್ ಕ್ಲಾಸಸ್ ವಿಡಿಯೋ ಇರುತ್ತಲ್ಲ, ಈ ಕ್ಲಾಸ್ ವಿಡಿಯೋ ಇರುತ್ತೆ, ನಿಮ್ಗೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತಿರ್ಲಿಲ್ಲ ಕೆಲವೊಬ್ರಿಗೆ. ಅವ್ರು ನೋಡಿ ಅವರು 360p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈಗ ನೋಡಿ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಫೈಂಡ್ ದ ಇಂಟಿಗ್ರಲ್ ಆಫ್, ಓಕೆ, ಇದ್ರದ್ದು ಇಂಟಿಗ್ರೇಷನ್ ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿದ್ರು. ಸೊ ಇಂಟಿಗ್ರೇಷನ್ ಆಫ್ ಏನು, ಇಂಟಿಗ್ರಲ್ ಆಫ್ 1/x² + a² ವಿತ್ ರೆಸ್ಪೆಕ್ಟ್ ಟು x ಏನ್ ಬರುತ್ತೆ ಕಂಡಿಡಿರಿ, ಆಮೇಲೆ ಇದನ್ನ ಎವಾಲ್ಯೂಯೇಟ್ ಮಾಡ್ರಿ ಅಂತ ಹೇಳಿದ್ರು. ಫಸ್ಟ್ ನೋಡಿ ಇದು ಹೆಂಗ್ ಮಾಡ್ತೀವಿ ಇದನ್ನ ಕಂಡಿಡಿಯೋಣ. ಸೊ ವೆನ್ಎವರ್ ಯು ಹ್ಯಾವ್ ಇದು ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಏನು, ಇಂಟಿಗ್ರೇಷನ್ ಆಫ್ 1/x² + a², ಇದು ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ವೆನ್ಎವರ್ ಯು ಹ್ಯಾವ್ x² + a² ಅಂತ ಬಂದಾಗ, ಓಕೆ, x² + a² ಅಂತ ಬಂದಾಗ x ವ್ಯಾಲ್ಯೂ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ a tan θ. ಇದು ನೆನಪಿರಬೇಕು ನಿಮ್ಗೆ, ಇದು ನೆನಪಿರಬೇಕು. ಇದು ನೆನಪಿದ್ದಾಗ ಮಾತ್ರ ನೀವು ಏನ್ ಮುಂದೆ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ ಬೈ x ದಟ್ ಈಸ್ ಈಕ್ವಲ್ ಟು ಅಂತ ತೊಗೊಳ್ಳಿ a tan θ. ಎಲ್ಲೆಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ a tan θ ಸಬ್ಸ್ಟಿಟ್ಯೂಟ್, ಇದರ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 1/a² tan square θ. ಓಕೆ, a² tan square θ. ಸ್ವಲ್ಪ ತಡ್ರಿ, a² tan square θ. ಓಕೆ, a² tan square θ ಪ್ಲಸ್ a². ಓಕೆ, dx ಎದ್ದಿಗೆ ಹೆಂಗಿದ್ದಂಗೆ ಇರ್ಕೊಳ್ಳಿ ಸದ್ಯಕ್ಕೆ. ಓಕೆ, ನಾವು ಇಂಟಿಗ್ರೇಷನ್ ಆಫ್ ಡಿನಾಮಿನೇಟರ್ ನೋಡಿ, ಡಿನಾಮಿನೇಟರ್ ಅಂದ್ರೆ ಇಲ್ಲಿ a² ಇದೆ, ಇಲ್ಲಿ a² ಇದೆ, a² ಕಾಮನ್ ತಗೊಳ್ಳಿ. ಸೊ a² ಕಾಮನ್ ತಗೊಂಡ್ರೆ ವಾಟ್ ಯು ಲೆಫ್ಟ್ ವಿತ್, ಇಲ್ಲಿ tan square θ ಉಳಿತೆ, tan square θ. ಓಕೆ, ಪ್ಲಸ್ 1 ಉಳಿತು ನೋಡಿ. ಸೊ ಇಲ್ಲಿ ಸೊ dx ಸದ್ಯಕ್ಕೆ ಹೆಂಗಿದ್ದಂಗೆ ಬರ್ಕೊಳ್ಳಿ. ಓಕೆ, ನಾವು ಸೊ ಜಸ್ಟ್ ಸಿ ಇಂಟಿಗ್ರೇಷನ್ ಆಫ್ 1/a² ಯು ರೈಟ್ ಆಸ್ ಇಟ್ ಈಸ್ tan square θ ಪ್ಲಸ್ 1 ಅಂದ್ರೆ ಏನಾಗುತ್ತೆ ನಮಗೆ, tan square θ ಪ್ಲಸ್ 1 ಅಂದ್ರೆ secant square θ ಆಗುತ್ತೆ, secant square θ ಬರುತ್ತೆ. tan square θ ಪ್ಲಸ್ 1 ಅಂದ್ರೆ ಏನು ಬರುತ್ತೆ, secant square θ, secant square ಬರುತ್ತೆ. ಸೊ dx we can write as in terms of θ ಬರೀಬೇಕು, ಹೌದಾ? ಅದಕ್ಕೋಸ್ಕರ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಓಕೆ, ಅಥವಾ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡಿ, ಅವಾಗ ಏನು ಬರುತ್ತೆ, ಸೊ dx/dθ. ಓಕೆ, ದಟ್ ಈಸ್ ಈಕ್ವಲ್ ಟು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡ್ತೀವಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು θ ಮಾಡ್ತಿದ್ವಿ, ಹೌದಾ? dx/dθ a ಯು ರೈಟ್ ಆಸ್ ಇಟ್ ಈಸ್, tan θ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, secant square θ ಆಗುತ್ತೆ. tan θ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, secant square θ. ಸೊ ಇದಿಸ್ dx ನ, ಸೊ dx ಇಲ್ಲೇ ಡೈರೆಕ್ಟ್ಲಿ dx ಯು ಕ್ಯಾನ್ ಇಟ್ ಆಸ್ dθ ಇಲ್ಲಿ ತಗೊಂಡು, ಸೊ dx ದಟ್ ಈಸ್ ಈಕ್ವಲ್ ಟು a secant square θ, ಓಕೆ, dθ. ಓಕೆ, ಅಂದ್ರೆ ಇದ್ರಲ್ಲಿ ನೋಡಿ dx secant is ಇಷ್ಟು ಬರೀಬಹುದು, ಅಲ್ಲೇ ಬರುತ್ತೆ ನೋಡಿ, ದಟ್ ಈಸ್ dx secant as a secant square θ dθ. ಓಕೆ, secant square θ ಕ್ಯಾನ್ಸಲ್ ಮಾಡಿ, ಇಲ್ಲಿ 1 ಇದೆ 1 ಇದೆ ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ 1/a ಉಳಿತು. ಓಕೆ, ಸೊ ನಮಗೆ 1/a ಏನಾದ್ರು ಕಾನ್ಸ್ಟೆಂಟ್, ಅದು ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಏನಿಲ್ಲ ಅಂದ್ರೆ 1 ಇರುತ್ತೆ, ಇಂಟಿಗ್ರೇಷನ್ ಆಫ್ 1 ಅಂತ ಅರ್ಥ. ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು θ ಅಂದ್ರೆ ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನಿರುತ್ತೆ, θ ಬರುತ್ತೆ, θ ಪ್ಲಸ್ c. ಓಕೆ, ಇಲ್ಲಿ ನೋಡಿ ಅವ್ರ ಕ್ವಶನ್ ಇನ್ ಟರ್ಮ್ಸ್ ಆಫ್ x² ಕೊಟ್ಟಿರ್ತಾರೆ, ಹೌದಾ? ನಾವು ಇದನ್ನ x² ಫಾರ್ಮೆಟ್ ಅಲ್ಲಿ ಬರಿಬೇಕು, ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇದು ನೋಡಿ, ಇದನ್ನ x = a tan θ. ಓಕೆ, ಸೊ x = a tan θ I can write as x / a. ಇದು a ನ ಇಲ್ಲಿ ತರ್ತೀನಿ, ಹೌದಾ? x / a that is equal to tan θ.
ಬರೀ ಟೀಟಾ ನೋಡಿ, ಇದನ್ನ ಟ್ಯಾನ್ ಟೀಟಾ ಟ್ಯಾನ್ ನೀವು ಇಕ್ಕಡ್ತಾನೆ, ಅವಾಗ ಏನ್ ಬರುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇಕ್ಕಡ್ತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ಓಕೆ, ಪ್ಲಸ್ ಎಕ್ಸ್ ಬೈ ಎ ದಟ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಟೀಟಾ ಬರುತ್ತೆ ನೋಡಿ. ಟೀಟಾ ಅಂದ್ರೆ ಏನ್ ಬರೀಬಹುದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಇಸ್ ಈಕ್ವಲ್ ಟು ಟೀಟಾ ನೋಡಿ, ಇಷ್ಟ ನೋಡಿ. ಸೊ ನಮ್ಗೆ ಏನ್ ಬರ್ತು 1 ಡಿವೈಡೆಡ್ ಬೈ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ, ಓಕೆ, ಪ್ಲಸ್ ಸಿ, ಇಷ್ಟೇ ಆನ್ಸರ್. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಓಕೆ ನಿಮ್ಗೆ ಅರ್ಧ ಕ್ವಶನ್ ಮುಗೀತು. ಇನ್ನೂ ಸ್ವಲ್ಪ ಇದೆ, ಇದು ಎವಾಲ್ವೇಟ್ ಮಾಡ್ಬೇಕು. ಓಕೆ, ಇದು ಎವಾಲ್ವೇಟ್ ಮಾಡ್ಬೇಕಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು ಇದನ್ನ. ಓಕೆ, ಇದನ್ನ ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು, ಈ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಈ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಐತದ. ಓಕೆ, ಆ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಂತ ಇಲ್ಲಿ ನೋಡಿ, ಫಸ್ಟ್ ಕೊಟ್ಟಿರೋದು ಬರ್ಕೊಳ್ತೀನಿ ಕ್ವಶನ್. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಓಕೆ, ಪ್ಲಸ್ 2x ಪ್ಲಸ್ 2, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದ್ರು. ಓಕೆ, ನೋಡ್ಕೊಂಡು ಒಂದ್ಸಲ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಓಕೆ, ಇದನ್ನ ನೋಡಿ, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ತರಬೇಕು. ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ತರಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ ಅಲ್ಲಿ ಚೆಕ್ ಮಾಡಿ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಐತೆ, ಹೌದಾ? 1 ಐತೆ. ಆಮೇಲೆ ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಇದೆ. ಸೊ 2 ನ ಡಿವೈಡೆಡ್ ಬೈ 2 ಮಾಡಿ. 2 ನ ಡಿವೈಡ್ ಬೈ 2 ಮಾಡಿದ್ರೆ 1 ಬರ್ತದ. 1 ನ ನಾವ್ ಏನ್ ಬರೀಬಹುದು, 1 ನ ಸ್ಕ್ವೇರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಇಲ್ಲೇ ಒಂದ್ಸಲ ಸ್ಕ್ವೇರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್, ಓಕೆ, ಮೈನಸ್ 1 ಸ್ಕ್ವೇರ್ ಪ್ಲಸ್ 2. ಓಕೆ, ಸೊ ನಾವು ಜಸ್ಟ್ ಇದು ಯಾವ ಫಾರ್ಮೆಟ್ ಇದೆ ನೋಡಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಫಾರ್ಮೆಟ್ ಇದೆ x ಪ್ಲಸ್ 1 ಹೋಲ್ ಸ್ಕ್ವೇರ್, ಹೌದಾ? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, ನಾವು ಇದು 2 ಮೈನಸ್ 1 ಅಂದ್ರೆ ಏನ್ ಬರುತ್ತೆ ನಮಗೆ 1 ಬರುತ್ತೆ 1. ಸೊ 1 ಅಗೇನ್ ಇಟ್ ಆಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಬೇಕಾದ್ರೆ ನಾವು ಇದಕ್ಕೆ ಕಂಪೇರ್ ಮಾಡಿ ನೋಡಿ, ಜಸ್ಟ್ ಇದಕ್ಕೆ ಕಂಪೇರ್ ಮಾಡಿ. ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯ್ತಾ. ಬಟ್ ಇಲ್ಲಿ ಏನಿದೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಅಲ್ಲಿ ಏನ್ ರಿಪ್ಲೇಸ್ ಆಗಿದೆ, ಎಕ್ಸ್ ಇಸ್ ರಿಪ್ಲೇಸ್ಡ್ ವಿತ್ ಎಕ್ಸ್ ಪ್ಲಸ್ 1, ಹೌದಾ? ನೆಕ್ಸ್ಟ್ ಎ ಇಸ್ ರಿಪ್ಲೇಸ್ಡ್ ವಿತ್ ವಾಟ್ 1 ಇಂದ ರಿಪ್ಲೇಸ್. ಇದರಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 1 ಡಿವೈಡೆಡ್ ಬೈ ಎ ಪ್ಲಸ್ ಇಂದ 1, ಹೌದಾ? ಎ ಪ್ಲಸ್ ಅಲ್ಲಿ 1 ಇದೆ ನೋಡಿ, 1 ಇದೆ, 1 ಬರ್ಕೊಂಡು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಅಲ್ಲಿ ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಬರ್ಕೊಳ್ಳಿ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಎ ಪ್ಲಸ್ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ, ಪ್ಲಸ್ ಸಿ. ಓಕೆ, ವಿಚ್ ಮೀನ್ಸ್ ನಮ್ಗೆ ಏನ್ ಬಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಓಕೆ, ಇಷ್ಟು ಬಂತು ನೋಡಿ. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಇಂಟಿಗ್ರಲ್ಸ್ ಇಂದ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ ಬೇಕಾದ್ರೆ. ಇಷ್ಟ ಆಯ್ತಾ? ಓಕೆ, ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ 2 ಕ್ವಶನ್ಸ್ ನಾನು ಏನ್ ಮಾಡಿಸಿದ್ದೇನೋ ಅಲ್ಲ ಬಹಳ ಇಂಪಾರ್ಟೆಂಟ್. ಓಕೆ, ನಾವು 6 ಕ್ವಶನ್ಸ್ ಟೋಟಲ್ ಆಗಿ 6 ಕ್ವಶನ್ಸ್ ಸಾಲ್ವ್ ಮಾಡೋಣ. ಫಸ್ಟ್ 2 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಓಕೆ, ರಿಮೈನಿಂಗ್ ಕ್ವಶನ್ಸ್ ಸೊ ಸ್ವಲ್ಪ ಮೀಡಿಯಂ ಇರುತ್ತೆ, ಬಟ್ ಫಸ್ಟ್ 2 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಸೊ ನೀವು 6 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಈಸಿ ಇರ್ತವೆ. 6 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ನೀವು ಇಂಟಿಗ್ರಲ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಬೇರೆ ಯಾವ್ದು ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಏನ್ ಕೊಟ್ಟಿದ್ರೆ, ಓಕೆ, ಇಂಟಿಗ್ರೇಷನ್ ಆಫ್ ಓಕೆ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಆಮೇಲೆ ಇದು ಕೊಟ್ಟಿದ್ದಾರೆ, ಹೌದಾ? ಸೊ ಇದನ್ನ ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಏನ್ ಮಾಡೋಣ, ಇದನ್ನ ಇಂಟಿಗ್ರೇಷನ್ ಆಫ್ ಏನ್ ಮಾಡಕಂದ್ರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೊಟ್ಟಾಗ ನೋಡಿ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ವೆನ್ ಎವರ್ ಯು ಹ್ಯಾವ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಸೈನ್ ಥೀಟಾ. ಓಕೆ, ಎ ಸೈನ್ ಥೀಟಾ ಅಂತ ತಗೊಳ್ಳಿ. ಯಾವತ್ತಿದ್ರೆ ಈ ತರ ತಗೊಳ್ಳಿ, ಎ ಕಾಸ್ ಥೀಟಾ ಅಂತ ತಗೋಬಹುದು. ಬಟ್ ನೀವು ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಅಂತ ತಗೊಳ್ಳಿ. ಇಲ್ಲಿ ತಗೊಳ್ತೀನಿ ನೋಡಿ, ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಸೈನ್ ಥೀಟಾ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಮಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ಎ ಸೈನ್ ಥೀಟಾ ಇದೆ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಡಿ ಎಕ್ಸ್ ಸದ್ಯಕ್ಕೆ ಹೆಂಗಿದ್ದ ಹಂಗೆ ಬರ್ಕೊಳ್ಳಿ. ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ ಏನು ಹೇಳ್ತೀವಿ, ನಮಗೆ ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ, ನಮಗೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿತು. ಓಕೆ, ಸೊ ನಾವು ಡಿ ಎಕ್ಸ್ ಸದ್ಯಕ್ಕೆ ಹಿಂಗೂ ಹಂಗೆ ಬರ್ಕೊಳ್ಳಿ ಸದ್ಯಕ್ಕೆ ಇನ್ನು. ಓಕೆ, ನಾವು ಇಂಟಿಗ್ರೇಷನ್ ಆಫ್ ಓಕೆ ನಾವು ರೂಟ್ ಆಫ್ ಎ ಸ್ಕ್ವೇರ್ ಕ್ಯಾನ್ ಇಟ್ ಆಸ್ ಎ ಅಂತ ಬರಿಬಹುದು. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಇಟ್ ಆಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು, ಕಾಸ್ ಸ್ಕ್ವೇರ್ ಥೀಟಾ, ಹೌದಾ? ದಟ್ ಈಸ್ 1 ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ಡಿ ಎಕ್ಸ್ ಆಲ್ಸೋ ಸದ್ಯಕ್ಕೆ ಇದ್ದು ಮತ್ತೆ ಹಂಗೆ ಬರ್ಕೊಳ್ಳಿ. ನಾವು ಇಂಟಿಗ್ರೇಷನ್ ಆಫ್ ಎ ಓಕೆ ಎ ಇಂಟು ಇದು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನಾಗುತ್ತೆ ಕಾಸ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ. ನಾವು ಡಿ ಎಕ್ಸ್ ಕ್ಯಾನ್ ಇಟ್ ಆಸ್ ಓಕೆ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಥೀಟಾ.
ದಟ್ ಈಸ್ ಈಕ್ವಲ್ ಟು ಎ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಸೈನ್ ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿ ಏನು ಬರುತ್ತೆ, ಸೈನ್ ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಟೀಟಾ ಬರುತ್ತೆ, ಕಾಸ್ ಟೀಟಾ ಬರುತ್ತೆ. ಈ ಡಿ ಟೀಟಾನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಡಿ ಟೀಟಾನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಬರುತ್ತೆ, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಕಾಸ್ ಟೀಟಾ. ಓಕೆ, ಎ ಕಾಸ್ ಟೀಟಾ ಇಂಟು ಡಿ ಟೀಟಾ ಬರುತ್ತೆ ನೋಡಿ. ಇಷ್ಟು ಎ ಕಾಸ್ ಟೀಟಾ ಇಂಟು ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡಿ ಎಕ್ಸ್ ಕ್ಯಾನ್ ರಿಟ್ ಆಸ್ ಎ ಕಾಸ್ ಟೀಟಾ ಇಂಟು ಡಿ ಟೀಟಾ. ಓಕೆ, ಸೊ ದಟ್ ಈಸ್ ಡಿ ಎಕ್ಸ್ ಕ್ಯಾನ್ ರಿಟ್ ಆಸ್ ಎ ಕಾಸ್ ಟೀಟಾ ಇಂಟು ಓಕೆ ಡಿ ಟೀಟಾ. ನಾವು ಎ ಕ್ಯಾನ್ಸಲ್ ಮಾಡಿ, ಎ ಕ್ಯಾನ್ಸಲ್ ಮಾಡಿ, ಕಾಸ್ ಟೀಟಾ ಕ್ಯಾನ್ಸಲ್ ಮಾಡಿ. ವಾಟ್ ಯು ಲೆಫ್ಟ್ ವಿತ್ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಟೀಟಾ. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಇದು ವಿತ್ ರೆಸ್ಪೆಕ್ಟ್ ಟೀಟಾ ಅಂದ್ರೆ ಟೀಟಾ ಬರುತ್ತೆ, ಟೀಟಾ ಪ್ಲಸ್ ಸಿ ಬರ್ಬೋದು. ಓಕೆ, ಇದನ್ನ ಹೆಂಗ್ ಬರೀಬಹುದು, ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಎ, ಎಕ್ಸ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಟೀಟಾ. ಈ ತರ ಬರೀಬಹುದಾ? ಅದೇ ತರ ಈ ಸೈನ್ ಆ ಕಡೆ ತಗೊಂಡು ಯಾವಾಗ ಏನಾಗುತ್ತೆ, ಸೊ ದಟ್ ಐ ಕ್ಯಾನ್ ರೈಟ್ ಆಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ. ಅಂದ್ರೆ ಸೈನ್ ಈ ಕಡೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ದಟ್ ಈಸ್ ಈಕ್ವಲ್ ಟು ಟೀಟಾ. ಅಂದ್ರೆ ಟೀಟಾ ಐ ಕ್ಯಾನ್ ರೈಟ್ ಆಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಧ ಕ್ವಶನ್ ಆಯ್ತು. ಇನ್ನೊಂದು ಅರ್ಧ ಇದೆ ಎವಾಲ್ವೇಟ್. ಇದನ್ನ ಎವಾಲ್ವೇಟ್ ಮಾಡೋದು. ಓಕೆ, ಇದು ಎವಾಲ್ವೇಟ್ ಮಾಡೋಣ ನೋಡಿ ನೆಕ್ಸ್ಟ್ ಮುಂದೆ. ಓಕೆ, ನಮ್ಗೆ ರೂಟ್ ಆಫ್ 1 divided by root of 7 minus 6x minus x square integration of root of 7 minus 6x minus x square. ಓಕೆ, ಇದನ್ನ ನೋಡಿ, ಇದು ಯಾವ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಿ, ಈ ತರ ಕನ್ವರ್ಟ್ ಮಾಡೋಕಂದ್ರೆ ಫಸ್ಟ್ ಏನ್ ಮಾಡ್ತೀನಿ ನಾನು, ಮೈನಸ್ ನ ಕಾಮನ್ ತಗೊಂಡ್ಬಿಡ್ತೀನಿ. ಓಕೆ, ಮೈನಸ್ ನ ಕಾಮನ್ ತಗೊಂಡ್ಬಿಡಿ, ಎಲ್ಲೆಲ್ಲಿ ಮೈನಸ್ ಇದೆ ಮೈನಸ್ ಕಾಮನ್ ತಗೊಳ್ಳಿ. ಏನಾಗುತ್ತೆ ನಮಗೆ, ದಟ್ ಈಸ್ ರೂಟ್ ಆಫ್ ಮೈನಸ್ ಕಾಮನ್ ತಗೊಂಡ್ರೆ ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದೇನಾಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಮೈನಸ್ ಸಿಕ್ಸ್ ಇದ್ದೇನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ, ಪ್ಲಸ್ ಎಕ್ಸ್. ಮೈನಸ್ 7 ಪ್ಲಸ್ 7 ಇದ್ದಿದ್ದು ಮೈನಸ್ 7 ಆಗುತ್ತೆ, ಮೈನಸ್ 7 ಬರ್ಕೊಳ್ಳಿ. ಇಷ್ಟನ್ನ ಮೈನಸ್ ನ ಕಾಮನ್ ತಗೊಳ್ಳಿ. ಓಕೆ, ಈಗ ನೋಡಿ ನಾವು ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ ನಮಗೆ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇತ್ತು ಹೌದಾ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ದಾಗ ಓಕೆ, ನಾವು ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 6 ಇದೆ. 6 ಡಿವೈಡೆಡ್ ಬೈ 2 ಮಾಡಿ, 6 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, 3 ಬರುತ್ತೆ. ಬಂದಿರೋ 3 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಿ ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಅವಾಗ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x. 3 ಬಂತ, 3 ನ ಸ್ಕ್ವೇರ್ ಮಾಡಿದ್ರೆ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮೈನಸ್ 7 ಇಷ್ಟು ಬಂತು ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಇದ್ರೆ ಏನ್ ಮಾಡ್ತೀನಿ. ಓಕೆ, ನಾವು ಇದು ಯಾವ ಫಾರ್ಮೆಟ್ ನೋಡಿದೆ, ಇದು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಹೌದಾ. ಇದು ಯಾವ ಫಾರ್ಮೆಟ್ ಇದೆ, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ ನಮಗೆ 1 ಡಿವೈಡೆಡ್ ಬೈ ರೂಟ್ ಆಫ್ ಮೈನಸ್ ಆಫ್ ಇದು ಯಾವ ಫಾರ್ಮೆಟ್ ಇದೆ, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಮೈನಸ್ 9 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದ್ರೆ ಮೈನಸ್ 9 ಆಗುತ್ತೆ. ಮೈನಸ್ 9 ಅಂದ್ರೆ ಮೈನಸ್ 16 ಆಗುತ್ತೆ, ಮೈನಸ್ 16. ಓಕೆ, ಇಲ್ಲಿ ನೋಡಿ, ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂದ ಮಲ್ಟಿಪ್ಲೈ, ಇದು ಸ್ವಲ್ಪ ಸ್ಪೇಸ್ ತಗೊಳ್ಳಂತಲ್ರಿ. ಓಕೆ, ಇಲ್ಲಿ ಮೈನಸ್ ನ ಮಲ್ಟಿಪ್ಲೈ ಮಾಡೋಣ ವಾಪಸ್. ನೋಡಿ ಏನ್ ಬರುತ್ತೆ ನಮಗೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಮೈನಸ್ ಇಂದ ಮಾಡಿದ್ರೆ ರೂಟ್ ಆಫ್ ಇದು ಮೈನಸ್ 16 ಇದೆ ಏನಾಗುತ್ತೆ, ಪ್ಲಸ್ 16 ಆಗುತ್ತೆ. ಪ್ಲಸ್ 16 ಮೈನಸ್ ಇದು ಪ್ಲಸ್ ಇದೇನಾಗುತ್ತೆ, ಮೈನಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಇದು ಇಂಟಿಗ್ರೇಟ್ ಮಾಡಿ ಅಂತ. ಓಕೆ, ನೋಡಿ ಇದು ಯಾವ ಫಾರ್ಮೆಟ್ ಇದೆ, ಇದೇ ಫಾರ್ಮೆಟ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ಲೇ ಇದೆ ಇದು ಹೌದಾ. ಬೇಕಾದ್ರೆ ಇಲ್ಲಿ ಕಂಪೇರ್ ಮಾಡಿ, ಇದು 16 ಅಂದ್ರೆ ಎ ಸ್ಕ್ವೇರ್ ಅಂತ 4 ಸ್ಕ್ವೇರ್ ಅಂತ ಅರ್ಥ. ರೂಟ್ ಆಫ್ ನಮ್ಗೆ ಏನ್ ಬರುತ್ತೆ ಬೇಕಾದ್ರೆ ಬರೀ ನೋಡಿ, 4 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಬೇಕಾದ್ರೆ ನಾವು ಇಲ್ಲಿ ಕಂಪೇರ್ ಮಾಡಿ, ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಎ ಪ್ಲಸ್ ಅಲ್ಲಿ 4 ಇದೆ ಹೌದಾ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲಸ್ ಇಸ್ ರಿಪ್ಲೇಸ್ಡ್ ವಿತ್ ಎಕ್ಸ್ ಪ್ಲಸ್ 3. ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿ ನಿಮ್ಗೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇದು ಏನಿದೆ ನಮಗೆ, ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಹೌದಾ. ಅದೇ ಪ್ರಕಾರ ಬರ್ಕೊಳ್ಳಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನಮಗೆ, ದಟ್ ಈಸ್ ಎಕ್ಸ್ ಪ್ಲಸ್ 3 ಬರ್ಕೊಳ್ಳಿ. ಎ ಪ್ಲಸ್ ಅಲ್ಲಿ ಏನಿದೆ ನಮಗೆ 4 ಇದೆ, 4 ಬರ್ಕೊಳ್ಳಿ ಪ್ಲಸ್ ಸಿ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಇಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟ ಆಯ್ತಾ, ಆಮೇಲೆ ಇಷ್ಟು ಬರ್ಕೊಳ್ಳಿ. ಓಕೆ, ಇಷ್ಟೇ ನೋಡಿ.
ಓಕೆ, ಇವು 2 ಕ್ವಶನ್ ಬಹಳ ಇಂಪಾರ್ಟೆಂಟ್. ಉಳಿಕಿದ ಕ್ವಶನ್ ಕೇಳ್ತಾರೆ, ಬಟ್ ಫಸ್ಟ್ 2 ಕ್ವಶನ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ನಮಗೆ ಫೈಂಡ್ ದ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿ ಆಮೇಲೆ ಇದನ್ನ ಎವಾಲ್ಯೂಯೇಟ್ ಮಾಡಿ ಅಂತ ಕೇಳ್ತಾರೆ. ಇದು ಬಹಳ ಈಸಿ ಇದೆ ಕ್ವಶನ್. ಓಕೆ, ಅವಾಗ ಏನ್ ಮಾಡಿ, ಇಂಟಿಗ್ರೇಷನ್ ಆಫ್ ದಿಸ್ ಐ ಕ್ಯಾನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಐ ಕ್ಯಾನ್ ರೈಟ್ ಆಸ್ ಯಾವ ತರ ಬರೀಬಹುದು. ಇದು ಯಾವ ಫಾರ್ಮೆಟ್ ಇದೆ ನೋಡಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೌದಾ. ಸೊ ಅದಕ್ಕೋಸ್ಕರ ಇದು ಯಾವ ಫಾರ್ಮ್ ಮಾಡ್ತಾರೆ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಅಂತ ಬರೆಯೋದು. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಅಂತ ಬರಿಬಹುದು. ಓಕೆ, ಈ ತರ ಬರಿಬಹುದು. ಈ ತರ ಬರೆದ್ರೆ ಈಗ ನೋಡಿ, ಡೈರೆಕ್ಟ್ ಇಂಟಿಗ್ರೇಷನ್ ಅಂತ ಬರಲ್ಲ ನಮಗೆ. ಅದಕ್ಕೋಸ್ಕರ ನೋಡಿ, ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಅದೇ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀವಿ. ಡಿನಾಮಿನೇಟರ್ ಇಂದ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಐತೆ ಹೌದಾ. ಅದೇ ತರ ಇಲ್ಲಿ ಬರ್ಕೊಳ್ತೀನಿ, ಎಕ್ಸ್ ಪ್ಲಸ್ ಎ ಇಂಟು ಬರ್ಕೊಳ, ಇಂಟು ಬೇಡ, ಇಲ್ಲಿ ನಾವು ಇಲ್ಲಿ ಪ್ಲಸ್ ಹತ್ರ ಮೈನಸ್ ತಗೋಬೇಕು. ಓಕೆ, ಏನ್ ತಗೋಬೇಕು ಅದು ಡಿಸೈಡ್ ಮಾಡೋಣ. ಓಕೆ, ಇಲ್ಲಿ ಏನ್ ನೋಡಿದ್ರೆ, ಇಲ್ಲಿ 1 ಐತೆ ಹೌದಾ. ಇಲ್ಲಿ 1 ಬರ್ಬೇಕಂದ್ರೆ ಇಲ್ಲಿ ಪ್ಲಸ್ ತಗೋಬೇಕಾ ಮೈನಸ್ ತಗೋ, ಇಲ್ಲಿ ಮೈನಸ್ ತಗೋಬೇಕು. ಮೈನಸ್ ತಗೊಂಡ್ರೆ ಇಲ್ಲಿ 1 ಬರುತ್ತೆ. ಓಕೆ, ಇಲ್ಲಿ ನೋಡಿ, ಬೇಕಾದ್ರೆ ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ ಎಕ್ಸ್ ಪ್ಲಸ್ ಎ ರೈಟ್ ಆಸ್ ಇಟ್ ಈಸ್. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಎ ಆಗುತ್ತೆ ಹೌದಾ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇ ನಮಗೆ 2a ಉಳಿತು. ಓಕೆ, ಉಳಿಯೋದೇ ನಮಗೆ 2a ಇರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಡಿವೈಡೆಡ್ ಬೈ 2a ಮಾಡ್ತೀನಿ. ಆ 2a ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ 1 ಬರ್ತೌದಾ. ಬೇಕಾದ್ರೆ ಇಲ್ಲಿ 1 ಬರ್ಬೇಕು ನೋಡಿ, ಇಲ್ಲಿ 1 ಐತೆ ಹೌದಾ. 1 ಬರ್ಬೇಕು ನನಗೆ. ಇಲ್ಲಿ 1 ಬರ್ಬೇಕಂದ್ರೆ ನಾನು ಈ ಡಿನಾಮಿನೇಟರ್ ನಿಂದ ಅದೇ ತರ ಬರ್ಕೊಂಡಿದ್ದೀನಿ, ಬಟ್ ಮಿಡ್ಲ್ ಏನ್ ಮಾಡಿದೀನಿ, ಮೈನಸ್ ಇಂದ ಯಾಕೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಮ್ಗೆ 1 ಇದೆ. 1 ಬರೋ ತನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಎಕ್ಸ್ ಎ ಪ್ಲಸ್ ಎ ಅಂದ್ರೆ 2a ಆಗುತ್ತೆ. ಬಟ್ 2a ಬರಬಾರ್ದಲ್ಲ ನಮಗೆ, ಏನಿರ್ಬೇಕು 1 ಬರ್ಬೇಕು. 1 ಬರ್ಬೇಕಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಆ 2a ಕ್ಯಾನ್ಸಲ್ ಬರುತ್ತೆ, ಆಮೇಲೆ 1 ಬರುತ್ತೆ. ಓಕೆ, ಸೊ ದಟ್ ಈಸ್ ನೋಡಿ, ಇಷ್ಟು ಇದು ನಿಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಇನ್ನೊಂದ್ಸಲ ನೋಡ್ಕೊಂಡಾದ್ರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸೊ ದಿಸ್ 1 ಡಿವೈಡೆಡ್ ಬೈ 2a ಐ ವಿಲ್ ರೈಟ್ ಆಸ್ ಇಟ್ ಈಸ್. ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ತೀನಿ ಏನು, ದಟ್ ಈಸ್ ಎಕ್ಸ್ ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ. ಓಕೆ, so now minus of x minus a divided by x plus a into x minus a. Okay, idu with respect to x ಮಾಡಬೇಕು, integration with respect to x. Okay, now this 1 divided by 2a I will write as it is now. So this is x plus a cancel ಮಾಡ್ಕೊಳ್ಳಿ. Okay, now integration of x plus a ಇದೇನು ಉಳಿತು, 1 divided by x minus a ಉಳಿತು, n divided by x minus. Next minus of x minus a cancel, ಉಳಿದಿದ್ದೆ ನಮಗೆ 1 divided by x plus a. Okay, ಇದನ್ನ ಇಂಟಿಗ್ರೇಟ್ ಮಾಡಿ. That is 1 divided by 2a I will write as it is. Integration of 1 divided by x minus a ಏನಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ log of x minus a ಆಗುತ್ತೆ. Okay, next ಏನಾಗುತ್ತೆ, ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ 1 divided by x plus a ಏನಂದ್ರೆ ನಮ್ಗೆ ಏನಾಗುತ್ತೆ log of x plus a. Okay, plus c. You know that log a minus log b, log a minus log b that is equal to ಏನ್ ಬರುತ್ತೆ ನಮ್ಗೆ log of a divided by b. ಇದು ಗೊತ್ತಿರಬೇಕು ನಮ್ಗೆ. ಓಕೆ, log of a ಅದೇ ತರ ಇಲ್ಲಿ ಮಾಡ್ತೀನಿ ನೋಡಿ. ಸೊ ದಿಸ್ ಸೆಕೆಂಡ್ ಆಸ್ 1 divided by 2a will write as it is log of x minus a divided by x minus a divided by x plus a plus c. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಧ ಕ್ವಶನ್ ಮುಗೀತು. ಇದು ಇನ್ನೂ ಅರ್ಧ ಕ್ವಶನ್ ಅಥವಾ ಇನ್ನೂ ಕಾಲ್ ಭಾಗ ಕ್ವಶನ್ ಇದೆ ಇನ್ನು. ಓಕೆ, ಇಂಟಿಗ್ರೇಷನ್ ಆಫ್ ಇದು ಮಾಡ್ಬೇಕು. ಇಂಟಿಗ್ರೇಷನ್ ಆಫ್ ಏನಿದೆ ನಮ್ಗೆ ಇಲ್ಲಿ ಮಾಡ್ತೀವಿ ನೋಡಿ, ಇಂಟಿಗ್ರೇಷನ್ ಆಫ್ 1 divided by x square minus 16 ಇದೆ. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನೋಡಿ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್ ಆಫ್ 1 divided by x square minus 4 square. ಅಂದ್ರೆ ಇಂಟಿಗ್ರೇಷನ್ ಆಫ್ x square minus a square ದಟ್ ಈಸ್ ಈಕ್ವಲ್ ಟು ಏನು ಈಗ ಮಾಡಿವಲ್ಲ ಇದೆ ಹೌದಾ. ಓಕೆ, ಅದು ನಮ್ಗೆ x, ಬಟ್ x ಪ್ಲಸ್ ಇಲ್ಲ ಅಂದ್ರೆ ನಮಗೆ x is replaced with what, xa. ಓಕೆ, a is replaced with what, ಇಲ್ಲಿ ನೋಡಿ a ಪ್ಲಸ್ ಇಲ್ಲ ಏನಿದೆ, ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿ. a ಪ್ಲಸ್ ಇಲ್ಲ ಅಂದ್ರೆ ನಮಗೆ 4 ಇದೆ, 4 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮುಗಿತಲ್ಲ. 1 divided by 2 times of a ಪ್ಲಸ್ ಇಲ್ಲ ಅಂದ್ರೆ 4 ಇದೆ, 4 ಬರ್ಕೊಳ್ಳಿ. log of x minus 4 divided by x plus 4 plus c. Okay, so that is equal to we can write as 1 divided by 2 4 ಎಷ್ಟಾಗುತ್ತೆ 8 ಆಗುತ್ತೆ. 1 divided by 8 log of x minus 4 divided by ಇದನ್ನೊಂದ್ಸಲ ಬರೀತಾರೆ.
1 ಸೆಕೆಂಡು ಸ್ಟ್ರಕ್ ಆಯಿತು. ಓಕೆ, ಎಕ್ಸ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ ಇಷ್ಟು ಬಂತು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ನೀವು ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟಿಂಗ್ ಇಂದು ಇಲ್ಲಿಂದ ನೋಡಿ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲ ಅಷ್ಟ ಆಯ್ತಾ? ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿ. ನೋಡಿ, ಈ ಪ್ರೀವಿಯಸ್ ಕ್ವಶನ್ ಹೆಂಗ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಇದನ್ನು. ಸೊ ಬಹಳ ಈಸಿ ಇರುತ್ತೆ ಇದು ಕ್ವಶನ್. ನಮ್ಗೆ ಇಂಟಿಗ್ರೇಷನ್ ಆಫ್ ಏನು, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅದು ಬರ್ಕೊಳ್ತೀವಿ ನೋಡಿ. ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೌದಾ? ಓಕೆ, ಇಷ್ಟಿದೆ ನೋಡಿ. ಇಲ್ಲಿ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಫಸ್ಟ್ ಇದೆ ಯಾವ ತರ, ಡೈರೆಕ್ಟ್ ಇಂಟಿಗ್ರೇಷನ್ ಅಂತೂ ಬರಲ್ಲ. ಸೊ ದಿಸ್ ಐ ಕ್ಯಾನ್ ಇಟ್ ಆಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್. ಸೊ ದಟ್ ಐ ಕ್ಯಾನ್ ಇಟ್ ಆಸ್ a plus b into a plus b into a minus b. ಹೌದಾ? a plus b, b plus ಇಲ್ಲಿ ಏನಿದೆ ನಮಗೆ x ಇದೆ. ಹೌದಾ? a b plus ಇಲ್ಲಿ ಏನಿದೆ ನಮಗೆ x ಇದೆ. a plus x into a minus x ಬರುತ್ತೆ ನೋಡಿ. ಓಕೆ, ನಾವು a plus x into a minus x ಬರುತ್ತೆ. a plus x into a minus x with respect to x. ಓಕೆ, ಇಲ್ಲಿ ನೋಡಿ ನ್ಯೂಮರೇಟರ್ ಯಾವ ತರ ಇದೆ, ಡಿನಾಮಿನೇಟರ್ ಯಾವ ತರ, ನ್ಯೂಮರೇಟರ್ ಅದೇ ತರ ಬರ್ಕೊಳ್ಳಿ. ಪ್ರೀವಿಯಸ್ ಹೆಂಗ್ ಮಾಡಿದ್ದು ಎಕ್ಸಾಕ್ಟ್ಲಿ ಅದೇ ತರ ಇದು. ಓಕೆ, ನಮ್ಗೆ ನೋಡಿ ಡಿನಾಮಿನೇಟರ್ ಸೊ ದಟ್ ಈಸ್ ಹೆಂಗಿದ್ದಂಗೆ ಬರ್ಕೊಳ್ಳಿ, a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್. ಓಕೆ, ನಾವು a ಪ್ಲಸ್ ಎಕ್ಸ್ ಇಂಟು a ಪ್ಲಸ್ ಎಕ್ಸ್ ಇಂಟು ಬರ್ಕೊಳ್ಳೋದು. ನಾವು ಮಿಡ್ಲ್ ಏನ್ ಬರ್ಕೊಳ್ಳಿ ಸದ್ಯಕ್ಕೆ. ಓಕೆ, ಸದ್ಯಕ್ಕೆ ಏನ್ ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಏನ್ ತಗೊಂಡ್ರೆ ಪ್ಲಸ್ ತಗೊಂಡ್ರೆ ಮೈನಸ್ ತಗೊಂಡ್ರೆ ಇಲ್ಲಿ 1 ಬರುತ್ತೆ, ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ತಗೊಂಡು ನೋಡ್ತೀನಿ ನೋಡಿ, ಪ್ಲಸ್ ತಗೊಂಡು ನೋಡ್ತೀನಿ ಅವಾಗ ನೋಡಿ a ಪ್ಲಸ್ ಎಕ್ಸ್. ಓಕೆ, ಪ್ಲಸ್ ಇದು ಈ ಪ್ಲಸ್ ಇಂದ ಮಲ್ಟಿಪಲ್ ಅಂದ್ರೆ ಇದೇನಾಗುತ್ತೆ, ಇದು ಮೈನಸ್ ಎಕ್ಸ್ ಆಗುತ್ತೆ. ಈ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ, a ಪ್ಲಸ್ ಎ ಅಂದ್ರೆ ಏನಾಗುತ್ತೆ 2a ಆಗುತ್ತೆ. ಹೌದಾ? ದಟ್ ಈಸ್ ವೈ ನಮ್ಗೆ ಇಲ್ಲಿ ಬಟ್ ಏನಿದೆ 1 ಇದೆ, ಬಟ್ ಬರೋದೇನು ನಮ್ಗೆ 2a ಬರ್ತದೆ. 2a ಬರಬಾರ್ದು. 2a ಬರಬಾರ್ದು ಅಂದ್ರೆ ನಾವೇನ್ ಮಾಡಿ ಡಿವೈಡೆಡ್ ಬೈ 2a ಮಾಡುದು. 2a ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ಬಂದಿದ್ರೆ 2a ಕ್ಯಾನ್ಸಲ್ ಮಾಡ್ತೀನಿ. 2a ಕ್ಯಾನ್ಸಲ್ ಮಾಡಿದ್ರೆ ಉಳಿದಿದೆ 1 ನೋಡಿ. ಓಕೆ, ಇದು ಎಷ್ಟು ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇದು ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ 1 ಡಿವೈಡ್ ಬೈ 2a ವಿಲ್ ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ a ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಅದೇ ತರ a ಮೈನಸ್ ಎಕ್ಸ್ ಡಿವೈಡೆಡ್ ಬೈ a ಮೈನಸ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಎಕ್ಸ್ ಇಂಟು a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್. ಹೌದಾ? ಓಕೆ, ನಾವು 1 ಡಿವೈಡ್ ಬೈ 2a ವಿಲ್ ರೈಟ್ ಆಸ್ ಇಟ್ ಈಸ್ 1 ಡಿವೈಡ್ ಬೈ 2a. ಓಕೆ, ನಾವು a ಪ್ಲಸ್ ಎಕ್ಸ್ ಇಂಟು a ಪ್ಲಸ್ ಎಕ್ಸ್ ಹೆಂಗಿದ್ದಂಗೆ ಬರ್ಕೊಳ್ತೀನಿ. ಓಕೆ, ಕ್ಯಾನ್ಸಲ್ ಮಾಡ್ಕೊಳ್ತೀವಿ a ಪ್ಲಸ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಏನು ಉಳಿತು, ಇಂಟಿಗ್ರೇಷನ್ ಆಫ್ ನಮಗೆ 1 ಡಿವೈಡೆಡ್ ಬೈ a ಮೈನಸ್ ಎಕ್ಸ್ ಬರುತ್ತೆ, a ಮೈನಸ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇದು a ಮೈನಸ್ ಎಕ್ಸ್, ಈ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಉಳಿದಿದ್ದೆ ನಮಗೆ ಇಂಟಿಗ್ರೇಷನ್ ಆಫ್ a ಪ್ಲಸ್ ಎಕ್ಸ್ ಬರುತ್ತೆ, a ಪ್ಲಸ್ ಎಕ್ಸ್ ಬರ್ಕೊಳ್ಳಿ. ಇದ್ರದ್ದು ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ, ಇದ್ರ ಇಂಟಿಗ್ರೇಷನ್ ಮಾಡ್ತೀನಿ 1 ಡಿವೈಡೆಡ್ ಬೈ 2a ಐ ವಿಲ್ ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a ಮೈನಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಲಾಗ್ ಆಫ್ a ಮೈನಸ್ ಎಕ್ಸ್ ಆಗುತ್ತೆ, ಲಾಗ್ ಆಫ್ a ಮೈನಸ್ ಎಕ್ಸ್. ಓಕೆ, ಆಮೇಲೆ a ಮೈನಸ್ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು. ಓಕೆ, a ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ -1 ಬರುತ್ತೆ ನೋಡಿ. a ಮೈನಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ a 1 ಡಿವೈಡ್ ಬೈ a ಪ್ಲಸ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿ ಅವಾಗ ಏನಾಗುತ್ತೆ, ಲಾಗ್ ಆಫ್ a ಪ್ಲಸ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ ಇಷ್ಟು ಬಂತು ನೋಡಿ. ಓಕೆ, ನಾವು ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ 1 ಡಿವೈಡೆಡ್ ಬೈ 2a ಐ ವಿಲ್ ರೈಟ್ ಆಸ್ ಇಟ್ ಈಸ್. Okay, so log of a plus x. Okay, so this log of into log of a plus x. Okay, next ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ, ಮೈನಸ್ ಬರ್ಕೊಳ್ಳಿ, log of a minus x ಬರುತ್ತೆ. Okay, plus c. Okay, you know that log of a minus log of b, log of a minus log of b, that is equal to ಏನು ಬರುತ್ತೆ, log of a divided by b. Okay, so log of a divided by b. So ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ನಮ್ಗೆ ಏನು ಬರುತ್ತೆ, 1 divided by 2a, 1 divided by 2a I will write as it is into log of a plus x. Okay, a plus x divided by a minus x. Okay, plus c. Okay, 1 divided by 2a log of a plus x divided by a minus x. ಇಷ್ಟು ನೋಡಿ, ಇಷ್ಟು ಮಾಡಿದ್ರೆ ಕಂಪ್ಲೀಟ್. ಅಂದ್ರೆ ಇಂಟಿಗ್ರೇಷನ್ ಆಫ್ 1 divided by a square minus x square ಅಂತ ಬಂದ್ರೆ ಇಷ್ಟು ಬರುತ್ತೆ. ಓಕೆ, ಇದ್ರದ್ದೊಂದು ಸಬ್ ಕ್ವಶನ್ ಇದೆ ನೋಡಿ. ಈಗ ಇದ್ರದ್ದೊಂದು ಸಬ್ ಕ್ವಶನ್ ಇದೆ, ಸಬ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಏನಿದೆ ಸಬ್ ಕ್ವಶನ್, ಇಂಟಿಗ್ರೇಷನ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲೇ ಮಾಡ್ತೀವಿ ನೋಡಿ. ಇಂಟಿಗ್ರೇಷನ್ ಆಫ್
ಇಂಟಿಗ್ರೇಷನ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ 9 is nothing but 3 square ಹೌದಾ? ಸೊ ದಟ್ ಐ ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ 1 divided by 3 square minus x square. ಇದರ ಕಂಪೇರ್ ಮಾಡಿ, ಇದಕ್ಕೂ ಕಂಪೇರ್ ಮಾಡಿ ನಾವು. ಅಂದ್ರೆ a ಪ್ಲಸ್ ಏನಿದೆ, a is replaced with 3 ಹೌದಾ? x ಪ್ಲಸ್ ಏನಿದೆ, x is replaced with x is replaced with x. ಓಕೆ, ಈ ಫಾರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ, 1 divided by 2 times of a ಪ್ಲಸ್ ಅಲ್ಲಿ ಏನಿದೆ ನಮಗೆ 3 ಇದೆ ಹೌದಾ? a ಪ್ಲಸ್ ಅಲ್ಲಿ 3 ಇದೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಲಾಗ್ ಆಫ್ a ಪ್ಲಸ್ x ಅಂದ್ರೆ 3 ಪ್ಲಸ್ x divided by 3 minus x plus c. ಓಕೆ, ಸೊ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 1 divided by 2 3 ಎಷ್ಟು ಆಗುತ್ತೆ, 6 ಆಗುತ್ತೆ. 6 ಬರ್ಕೊಳ್ಳಿ. ಲಾಗ್ ಆಫ್ 3 plus x divided by 3 minus x, ಓಕೆ, ಪ್ಲಸ್ ಸಿ. ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ಸ್ಟಾರ್ಟಿಂಗ್ ಇಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಇನ್ನೂ 2 ಕ್ವಶನ್ ಇದಾವೆ. 2 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ನಿಮ್ಗೆ ವಿಡಿಯೋ ರೆಕಾರ್ಡ್ ಆಗ್ತಿದೆಲ್ಲ ಚೆಕ್ ಮಾಡ್ತಾರೆ. ಓಕೆ, ಆಗ್ತಿದೆ, ವಿಡಿಯೋ ರೆಕಾರ್ಡ್ ಆಗ್ತಿದೆ. ಓಕೆ, ಇದು ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಇನ್ನೂ 2 ಕ್ವಶನ್ ಇದಾವೆ. 2 ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಓಕೆ, ಮತ್ತೆ ಬೇರೆ ಯಾವ ಕ್ವಶನ್ ಸಾಲ್ವ್ ಮಾಡೋದು ಬೇಡ. ನೀವು ಆರಾಮಾಗಿ ನೀವು ಈಸಿಯಾಗಿ ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡಬಹುದು. ಓಕೆ, ನಾವು ಇಂಟಿಗ್ರೇಷನ್ ಆಫ್ root of 1 divided by root of integration of 1 divided by root of x square minus a square. ಓಕೆ, ಈ ತರ ಬಂದಾಗ ಸೊ whenever you have root of ಇದು ಗೊತ್ತಿರಬೇಕು ನಿಮಗೆ. root of x square minus a square ಅಂತ ಬಂದ್ರೆ you have to take it as x value, you have to take it as a secant theta ಅಂತ ತಗೋಬೇಕು. ಓಕೆ, ಸೊ ನಾವು x is equal to a secant theta ಅಂತ ತಗೋಬೇಕು. ಎಲ್ಲ ನೆನಪಿರ್ಬೇಕು ನಮಗೆ. root of x square minus a square ಇದ್ದಾಗ ಏನ್ ತಗೋಬೇಕು, root of a square minus x square ಇದ್ದಾಗ ಏನ್ ತಗೋಬೇಕು, ಬರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದಾಗ ಏನ್ ತಗೋಬೇಕು, ಅವೆಲ್ಲ ನಾನು ನೋಡಿ ಪ್ರೀವಿಯಸ್ ಎಲ್ಲ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡುವಾಗ ಹೇಳಿದೆ. ಲಾಸ್ಟಿಗೆ ಇನ್ನೊಂದ್ಸಲ ಹೇಳ್ತೀನಿ ಮತ್ತೆ ಏನೇನು ಯಾವಾಗಿದ್ದಾಗ ಏನೇನು ತಗೋಬೇಕು ಅಂತ. ಓಕೆ, ನಾವು ಇದನ್ನ ಇಂಟಿಗ್ರೇಷನ್ ಆಫ್ ಏನ್ ಮಾಡಬೇಕು, ಇಂಟಿಗ್ರೇಷನ್ ಆಫ್ 1 divided by root of x square minus a square with respect to x. ಓಕೆ, ನಾವು ಜಸ್ಟ್ ಸಿ ನಾವು ಏನ್ ಮಾಡೋಣ, x that is equal to a secant theta ಅಂತ ತಗೊಳ್ಳಿ. ಎಲ್ಲೆಲ್ಲಿ x ಇದೆ ಅಂತ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, a secant theta ಅಂತ ಸಬ್ಸ್ಟಿಟ್ಯೂಟ್. ಇಂಟಿಗ್ರೇಷನ್ ಆಫ್ 1 divided by root of x ಪ್ಲಸ್ ಇಲ್ಲಿ a secant theta. ಅವಾಗ ಏನಾಗುತ್ತೆ, a square secant square theta. ಓಕೆ, ಮೈನಸ್ ಆಫ್ a square ವಿತ್ ರೆಸ್ಪೆಕ್ಟ್ ಟು x. ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸದ್ಯಕ್ಕೆ, ಇನ್ನು ಆಮೇಲೆ ನೋಡೋಣ ಅಂತ. ಇಂಟಿಗ್ರೇಷನ್ ಆಫ್ ಇದ್ರಲ್ಲಿ a square ಕಾಮನ್ ಇದೆ, a square ಕಾಮನ್ ತಗೊಳ್ಳಿ. a square ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ, secant square theta. ಓಕೆ, ಮೈನಸ್ 1. ಓಕೆ, ನೆಕ್ಸ್ಟ್ ಓಕೆ, ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮಗೆ, ಇಂಟಿಗ್ರೇಷನ್ ಆಫ್ ನಮಗೆ ಈ ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ ಎ ಬರುತ್ತೆ, ಎ ಬರ್ಕೊಳ್ಳಿ. ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್. ಓಕೆ, ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1. ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಅಂದ್ರೆ ಟ್ಯಾನ್ ಸ್ಕ್ವೇರ್ ಟೀಟಾ, ಇದು ಗೊತ್ತಿರಬೇಕು. ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂದ್ರೆ ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ, ಟ್ಯಾನ್ ಸ್ಕ್ವೇರ್ ಟೀಟಾ ಬರುತ್ತೆ. ಇಲ್ಲಿ 1 ಬರ್ಕೊಳ್ಳಿ. ಡಿ ಎಕ್ಸ್ ಸದ್ಯಕ್ಕೆ ಹೆಂಗಿದೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಏನ್ ಬರುತ್ತೆ ನಮಗೆ, ಇಂಟಿಗ್ರೇಷನ್ ಆಫ್ 1 divided by a. ಸೊ ಇಲ್ಲೇನ್ ಬರುತ್ತೆ, ಬರೀ ಟ್ಯಾನ್ ಟೀಟಾ ಬರುತ್ತೆ, ಟ್ಯಾನ್ ಟೀಟಾ ಬರ್ಕೊಳ್ಳಿ. ಓಕೆ, ನಾವು ಈ ಡಿ ಎಕ್ಸ್ ಈಗ ನೋಡಿ, ಈ ಡಿ ಎಕ್ಸ್ ಚೇಂಜ್ ಮಾಡಿ ಇನ್ ಟರ್ಮ್ಸ್ ಆಫ್ ಡಿ ಟೀಟಾ. ಇದನ್ನ ಏನ್ ಮಾಡಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟೀಟಾ ದಟ್ ಇಸ್ ಈಕ್ವಲ್ ಟು ಎ ಅನ್ನೋದು ಕಾನ್ಸ್ಟೆಂಟ್ ಹಂಗಿದ್ದಂಗೆ. ಸೀಕೆಂಡ್ ಟೀಟಾನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೀಕೆಂಡ್ ಟೀಟಾ ಇಂಟು ಟ್ಯಾನ್ ಟೀಟಾ ಬರುತ್ತೆ. ಓಕೆ, ಡಿ ಟೀಟಾನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ಆಸ್ ಎ ಸೀಕೆಂಡ್ ಟೀಟಾ. ಓಕೆ, ಎ ಸೆಕೆಂಡ್ ಟೀಟಾ ಇಂಟು ಟ್ಯಾನ್ ಟೀಟಾ. ಅದನ್ನೇ ಇಲ್ಲಿ ಬರೀತು ನೋಡಿ. ಸೊ ಡಿ ಎಕ್ಸ್ ಸೆಕೆಂಡ್ ಆಸ್ ಎ ಸೀಕೆಂಡ್ ಟೀಟಾ ಇಂಟು ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಕ್ಯಾನ್ಸಲ್ ಮಾಡಿ, ಎ ಕ್ಯಾನ್ಸಲ್ ಮಾಡಿ. ಓಕೆ, ಸೊ ನಾವು ಡಿ ಟೀಟಾ ಬರ್ದಿಲ್ಲ. ಇಂಟಿಗ್ರೇಷನ್ ಆಫ್ ಏನು ನೋಡಿದೆ, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಟೀಟಾ. ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಟೀಟಾ ಅಂದ್ರೆ ಏನು, ಸೊ ದಟ್ ಈಸ್ ಲಾಗ್ ಆಫ್ ಸೀಕೆಂಟ್ ಟೀಟಾ. ಓಕೆ, ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ. ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸಿ. ಇದು ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಟೀಟಾ ಅಂದ್ರೆ ಇದು ಇಷ್ಟ ಆಯ್ತು. ಓಕೆ, ಇಷ್ಟ ಆದ್ಮೇಲೆ ನೋಡಿ, ಈಗ ನೋಡಿ ಆನ್ಸರ್ ನಮ್ಗೆ ಯಾವ ಫಾರ್ಮೆಟ್, ಎಕ್ಸ್ ಫಾರ್ಮೆಟ್ ಐತೆ ಹೌದಾ. ನಾವು ಬಟ್ ಇಲ್ಲಿ ನೋಡಿ ಟೀಟಾ ಫಾರ್ಮೆಟ್ ಬಂತ ಆನ್ಸರ್. ನಾವು ಅದನ್ನ ಮತ್ತೆ ನೋಡಿ ಎಕ್ಸ್ ಫಾರ್ಮೆಟ್ ಬರ್ಕೋಬೇಕು. ಓಕೆ, ಇಲ್ಲಿ ನೋಡಿ ಇದನ್ನೇ ಹೆಂಗ್ ಬರೀತೀನಿ ಅಂದ್ರೆ, ಇಲ್ಲಿ ನೋಡಿ ಎಕ್ಸ್ ಡಿವೈಡೆಡ್ ಬೈ ಎ. ಓಕೆ, ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಇಸ್ ಈಕ್ವಲ್ ಟು ಸೀಕೆಂಟ್ ಟೀಟಾ. ಅಂದ್ರೆ ಸೀಕೆಂಟ್ ಟೀಟಾ ಐ ಕ್ಯಾನ್ ರೈಟ್ ಆಸ್ ಎಕ್ಸ್ ಡಿವೈಡೆಡ್ ಬೈ ಎ. ಬಟ್ ಟ್ಯಾನ್ ಟೀಟಾ ಹೆಂಗ್ ಬರೆಯೋದು, ಓಕೆ, ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಟ್ಯಾನ್ ಸ್ಕ್ವೇರ್ ಟೀಟಾ ದಟ್ ಇಸ್ ಈಕ್ವಲ್ ಟು ಏನು, ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಹೌದಾ. ಇಲ್ಲಿನೂ ಹೇಳಿದ್ದೀನಿ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಅಂದ್ರೆ ಟ್ಯಾನ್ ಸ್ಕ್ವೇರ್ ಟೀಟಾ, ಅದನ್ನೇ ಬರ್ತಿದ್ದೆ.
ಓಕೆ ನಾವು ಈ ಸ್ಕ್ವೇರ್ ಇದ್ದಿದ್ದ ಕಡೆ ಹೋಗಿದ್ರೆ ಏನಾಗುತ್ತೆ ನಮಗೆ ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1. ಹೌದಾ? ಓಕೆ ನಾವು ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ ಅಂದ್ರೆ ಏನು? ಸೀಕೆಂಡ್ ಸ್ಕ್ವೇರ್ ಟೀಟಾ ಇಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ ಅಂದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ 1. ಓಕೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. Okay, so now tan theta that is equal to you can write as root of x square minus a square divided by ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ a ಉಳಿತೆ a ಬರ್ಕೊಳ್ಳಿ. ಅದನ್ನೇ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ಅದನ್ನೇ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಮ್ಗೆ ಏನು ಬರ್ತೀನಿ ದಿಸ್ you can write as log of secant theta I can write as ನಮಗೆ x divided by a ಅಂತ ಬರೀಬಹುದು x divided by plus tan theta I can write as root of x square minus a square divided by a plus c. ಓಕೆ ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದನ್ನ ನ್ಯೂಮರೇಟರ್ ಆಡ್ ಮಾಡ್ಕೊಳ್ಳಿ. ಓಕೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಏನ್ ಮಾಡಿ ಆಡ್ ಮಾಡಿ. ಅವಾಗ ಏನ್ ಬರುತ್ತೆ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬರುತ್ತೆ ಪ್ಲಸ್ ಸಿ. And you know that whenever you have log of a by b, okay, log of a by b that is equal to as log of a minus log of b ಅಂತ ಬರೀಬಹುದು. ಅದೇ ತರ ಇಲ್ಲಿ ನೋಡಿ, ಅದೇ ತರ this I can write as log of x plus root of x square, okay, root of x square minus a square, root of x square minus a square minus of log a, okay, plus c. Okay, now this I can write as log of x plus root of x square minus a square. Okay, ಇಲ್ಲಿ ನೋಡಿ ಇದೇನಾಗುತ್ತೆ ನಮಗೆ ಇದು log a plus log c. ಓಕೆ ಇದನ್ನು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ ನಮಗೆ ಕಾನ್ಸ್ಟೆಂಟೇ ಬರುತ್ತೆ. ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಹೌದಾ? ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ ಕಾನ್ಸ್ಟೆಂಟ್ ಬರುತ್ತೆ. ಅಂದ್ರೆ ನೋಡಿ ಇಂಟಿಗ್ರೇಷನ್ ಆಫ್ ನಮಗೆ ರೂಟ್ ಆಫ್ ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಇಷ್ಟು ಬಂತು. ಓಕೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಇಷ್ಟು ಬಂತು. ಓಕೆ ಅದೇ ತರ ಈಗ ನೋಡಿ ಅದಕ್ಕೊಂದು ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಸಬ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 25. ಓಕೆ ಇಲ್ಲಿ ಬರ್ಕೊಳ್ತೀನಿ ನೋಡಿ ದಟ್ ಈಸ್ integration of 1 divided by root of x square minus 25 that is equal to integration of ನಮಗೆ root of x square minus okay 25 can write as ನಮಗೆ 5 square ಅಂತ ಬರೆಯೋದು 5 square with respect to x. okay 5 square can write as with respect to ಅಂದ್ರೆ x is replaced with what? x is replaced with ಇಲ್ಲಿ ನೋಡಿ ಇದಕ್ಕೆ ಕಂಪೇರ್ ಮಾಡಬೇಕಾದ್ರೆ ಇದಕ್ಕೆ x is replaced with x only. a is replaced with 5. ಹೌದಾ? ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿತು. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಎಷ್ಟು ನಮಗೆ 5 ಸ್ಕ್ವೇರ್ ಅಥವಾ 5 ಸ್ಕ್ವೇರ್ ಬರ್ಕೊಳ್ಳಿ. ಓಕೆ 5 ಸ್ಕ್ವೇರ್ ಓಕೆ ಪ್ಲಸ್ ಸಿ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿಬಿಟ್ರೆ ಮುಗಿತು. ಸೊ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಅಂದ್ರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಇಲ್ಲಿಂದ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಓಕೆ ಇಷ್ಟು ನೋಡಿ, ಉಳ್ಕಿದ್ದು ಇಷ್ಟು ಬರ್ಕೊಳ್ಳಿ. ಓಕೆ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಆ ಕ್ವಶನ್ ಒಂದು ಸಾಲ್ವ್ ಮಾಡ್ಬಿಟ್ರೆ ಮುಗಿದು ಕಂಪ್ಲೀಟ್ 5 ಮಾರ್ಕ್ಸ್ ಕ್ವಶನ್. ಮತ್ತೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ನೀವು ಯಾವಾಗ ಏನು ತಗೋಬೇಕಂತೇಳಿ ಗೊತ್ತಾಗ್ಬಿಟ್ರೆ ಸಾಕು. ಓಕೆ ಇಲ್ಲಿ ನೋಡಿ ಲಾಸ್ಟ್ ಕ್ವಶನ್ ಇದು ಎಕ್ಸಾಕ್ಟ್ಲಿ ಅದೇ ತರ. ಓಕೆ ನಾವು ಐ ಹ್ಯಾವ್ ಟೋಲ್ಡ್ ಯು ಪ್ರೀವಿಯಸ್ ಓನ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ತಗೊಂಡ್ರೆ ಏನ್ ಬರಬೇಕು? ಓಕೆ ವೆನ್ ಎವರ್ ಯು ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು? ನಾನು ಫಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೀನಿ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಏನಿದೆ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ಹೋಗ್ಬೇಕಂತ ಹೇಳಿದ್ವಿ. ಓಕೆ ಸೊ ನಾವು ಅದೇ ತರ ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ ಏನಿದೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ ಇಷ್ಟು ಕೊಟ್ಟಿದ್ದಾರೆ. ಇಂಟಿಗ್ರೇಷನ್ ಆಫ್ ನಮಗೆ ಎಕ್ಸ್ ವ್ಯಾಲ್ಯೂ ಏನು ತಗೊಳ್ಳೋಣ? ಎಕ್ಸ್ ವ್ಯಾಲ್ಯೂ ಕ್ಯಾನ್ ಟೇಕ್ ಇಟ್ ಆಸ್ ಎ ಟ್ಯಾನ್ ಟೀಟಾ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ದಟ್ ಈಸ್ ಎ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೌದಾ? ಇಂಟಿಗ್ರೇಷನ್ ಆಫ್ ನಮಗೆ ರೂಟ್ ಆಫ್ ಇಲ್ಲಿ ನೋಡಿ ಇಲ್ಲಿ ಎರಡರಲ್ಲಿ ಏನು ಕಾಮನ್ ಇದೆ ನಮಗೆ? ಎ ಸ್ಕ್ವೇರ್ ಕಾಮನ್ ಇದೆ, ಎ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಸೊ ವಾಟ್ ಯು ಲೆಫ್ಟ್ ವಿತ್ ನಮಗೆ
ಟ್ಯಾನ್ ಸ್ಕ್ವೇರ್ ಟೀಟಾ, ಓಕೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1, ಹೌದಾ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಓಕೆ ನಾವು ಜೆಸ್ಸಿ ಸೊ ಇಲ್ಲಿ ನೋಡಿ ಡಿ ಎಕ್ಸ್ ಈಗ ಸದ್ಯಕ್ಕೆ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ, ನೆಕ್ಸ್ಟ್ ಲಾಸ್ಟಿಗೆ ನೋಡೋಣ ಅಂತ. ಸೊ ನಾವು ಇಂಟಿಗ್ರೇಷನ್ ಆಫ್ ನಾವು ರೂಟ್ ಎ ಸ್ಕ್ವೇರ್ ಏನಾಗುತ್ತೆ ನಮಗೆ ಎ ಆಗುತ್ತೆ, ಎ ಬರ್ಕೊಳ್ಳಿ, ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಟೀಟಾ, ಇದು ಗೊತ್ತಿರ್ಬೇಕು ನಮಗೆ, ಸೀಕೆಂಡ್ ಸ್ಕ್ವೇರ್ ಟೀಟಾ. ಓಕೆ ನಾವು ಇದು ಸದ್ಯಕ್ಕೆ ಇಲ್ಲಿ ಡಿ ಎಕ್ಸ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ ಅಂತ. ಓಕೆ ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಯು ರೈಟ್ ಆಸ್ ಇಟ್ ಈಸ್, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಏನಿಲ್ಲ ಅಂತ ನಮಗೆ ಸೀಕೆಂಡ್ ಟೀಟಾ ಉಳಿತು, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಸೀಕೆಂಡ್ ಟೀಟಾ ಉಳಿತು. ಇನ್ನು ನಾವು ಡಿ ಎಕ್ಸ್ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಡಿ ಟೀಟಾ ಕನ್ವರ್ಟ್ ಮಾಡೋಣ ನೋಡಿ. ಎಕ್ಸ್ ನ ವಿತ್ ರೆಸ್ಪೆಕ್ಟ್ ಟು ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟೀಟಾ ದಟ್ ಇಸ್ ಈಕ್ವಲ್ ಟು ಎ ಯು ರೈಟ್ ಆಸ್ ಇಟ್ ಈಸ್. ಟ್ಯಾನ್ ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸೀಕೆಂಡ್ ಸ್ಕ್ವೇರ್ ಟೀಟಾ, ಹೌದಾ, ಸೀಕೆಂಡ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳಿ. ಓಕೆ ಟ್ಯಾನ್ ಟೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೀಕೆಂಡ್, ಅದನ್ನೇ ಇಲ್ಲಿ ಬರ್ಕೊಳ್ಳಿ. ಸೊ ದಿಸ್ ಡಿ ಎಕ್ಸ್ ಐ ಕ್ಯಾನ್ ರೈಟ್ ಆಸ್ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಸೀಕೆಂಡ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ. ಓಕೆ ಇಷ್ಟು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಏನ್ ಮಾಡೋಣ ನೋಡಿ, ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಎ ಸೀಕೆಂಡ್ ಸ್ಕ್ವೇರ್ ಟೀಟಾ ಓಕೆ ಇಂಟು ಡಿ ಟೀಟಾ. ದಟ್ ಈಸ್ ಎ ಕ್ಯಾನ್ಸಲ್ ಮಾಡಿ, ಒಂದು ಸೀಕೆಂಡ್ ಟೀಟಾ ಒಂದು ಸೆಕೆಂಡ್ ಟೀಟಾ ಕ್ಯಾನ್ಸಲ್ ಮಾಡಿ. ಸೊ ಉಳಿದಿದ್ದೇನು ನಮಗೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಟೀಟಾ, ಹೌದಾ, ಸೀಕೆಂಡ್ ಟೀಟಾನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಟೀಟಾ ಕ್ಯಾನ್ ರೈಟ್ ಆಸ್ ನಮಗೆ ಲಾಗ್ ಆಫ್ ಸೀಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ, ಲಾಗ್ ಆಫ್ ಸೀಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸಿ, ಇಷ್ಟು ಬಂತು. ಬಟ್ ನೋಡಿ ಆನ್ಸರ್ ಯಾವ ಫಾರ್ಮೆಟ್ ಇದೆ ನಮಗೆ, ಸೊ ನಮ್ಗೆ ಆನ್ಸರ್ ಯಾವ ಫಾರ್ಮೆಟ್ ಇದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟ್ ಇದೆ, ಹೌದಾ. ಸೊ ನಮಗೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಫಾರ್ಮೆಟ್ ಇದೆ, ಬಟ್ ಇಲ್ಲಿ ಏನಿದೆ ನಮ್ಗೆ ಟೀಟಾ ಬಂದಿದೆ. ನಾವೇನ್ ಮಾಡಬೇಕು, ಇದು ಚೇಂಜ್ ಮಾಡ್ಬೇಕು. ಯಾವ ತರ ಚೇಂಜ್ ಮಾಡಬೇಕಂದ್ರೆ, ಸೊ ದಿಸ್ ನೋಡಿಸಿ ನಾವು ದಿಸ್ ಟ್ಯಾನ್ ಟೀಟಾ ಕ್ಯಾನ್ ರೈಟ್ ಆಸ್ ಎ ಇಲ್ಲಿ ತನ್ನಿ, ಅವಾಗ ಏನಾಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಎ ದಟ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಬರುತ್ತೆ, ಹೌದಾ. ಟ್ಯಾನ್ ಟೀಟಾ ಏನೋ ಬಂದ್ಬಿಡ್ತು, ಸೀಕೆಂಡ್ ಟೀಟಾ. ಓಕೆ ಯು ಶುಡ್ ನೋ ದಟ್ ಇಸ್ ಸೀಕೆಂಡ್ ಟೀಟಾ ದಟ್ ಇಸ್ ಈಕ್ವಲ್ ಟು ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಟೀಟಾ, ಸೊ ದಟ್ ಈಸ್ ಈಕ್ವಲ್ ಟು ಏನು ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1, ಹೌದಾ, ಇದು ಗೊತ್ತು. ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ, ಸರಿ ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದ್ರೆ ಏನಾಗುತ್ತೆ ರೂಟ್ ಆಗುತ್ತೆ, ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ, ಓಕೆ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಓಕೆ ನೆಕ್ಸ್ಟ್ ಆಯ್ತು ನೋಡಿ. ಸೊ ನಾವು ಯು ಜಸ್ಟ್ ಸಿ ಯು ನೋ ದಟ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1, ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ ಏನು ನಮಗೆ, ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎ, ಓಕೆ ದಟ್ ಈಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ 1. ಓಕೆ ನಾವು ಇದೇನಾಗುತ್ತೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. Okay, so this we can write as root of x square, okay, x square plus a square divided by root a square ಆಗುತ್ತೆ ನೋಡಿ. Okay, which means in further simplify ಮಾಡಿದ್ರೆ secant theta that is equal to root of x square plus a square divided by a ಆಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, log of secant theta I can write as ನಮಗೆ root of x square plus a square divided by a plus next tan theta I can write as x divided by a, the tan theta I can write as x divided by a plus c. Okay, ಇಷ್ಟು ಇದೆ ನೋಡಿ. ಓಕೆ ನಾವು ಇಷ್ಟು ಇಷ್ಟು ಬಂದ್ಮೇಲೆ ನಾವು ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ಹೌದಾ, ಡಿನಾಮಿನೇಟರ್ ಸೇಮ್ ಇದೆ ಇದ್ದಾಗ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆಡ್ ಮಾಡಿಕೊಳ್ಳಿ. ಅವಾಗ ಏನಾಗುತ್ತಲ್ಲ ಲಾಗ್ ಆಫ್ ದಟ್ ಈಸ್ ಲಾಗ್ ಆಫ್ ನಮ್ಗೇನ್ ಬರುತ್ತೆ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲಿ ಇದೆ ಎ ಬರ್ಕೊಳ್ಳಿ, ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಓಕೆ ಪ್ಲಸ್ ಎಕ್ಸ್ ಪ್ಲಸ್ ಸಿ. ಸೊ ಯು ನೋ ದಟ್ ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಎ ಡಿವೈಡೆಡ್ ಬೈ ಬಿ, ಲಾಗ್ ಎ ಡಿವೈಡ್ ಬೈ ಬಿ ಯು ಕ್ಯಾನ್ ಇಟ್ ಆಸ್ ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಬರೀಬಹುದು. ಅದನ್ನೇ ಬರ್ಕೊಳ್ತೀನಿ ಇಲ್ಲಿ, ದಿಸ್ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್, ಓಕೆ ಮೈನಸ್ ಆಫ್ ಲಾಗ್ ಎ plus c. Okay, now just see you know that log of this you can write as log of root of x square plus a square plus x. Okay, ಇಲ್ಲಿ ನೋಡಿ ಮೈನಸ್ ಲಾಗ್ ಎ ಇದೆ, ಇಲ್ಲಿ ಪ್ಲಸ್ ಸಿ ಇದೆ, ಇಲ್ಲಿ ಮೈನಸ್ ಲಾಗ್ ಎ ಪ್ಲಸ್ ಸಿ ಇದೆ. ಸೊ ನಮ್ಗೆ ಏನಾಗುತ್ತೆ ಇದು ಮೈನಸ್ ಲಾಗ್ ಎ ಪ್ಲಸ್ ಸಿ ಮಾಡಿದ್ರೆ ಇದನ್ನು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಏನಾಗುತ್ತೆ ನಮಗೆ ಕಾನ್ಸ್ಟೆಂಟೇ ಆಗುತ್ತೆ. ಇವೆರಡು ಕೂಡಿಸಿ ಕಾನ್ಸ್ಟೆಂಟ್ ಬರ್ದಿದ್ದೀನಿ ನಾನು, ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಆಗುತ್ತೆ, ಇಷ್ಟು ಬರ್ತ ನೋಡಿ. ಸೊ ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ 1 divided by root of x square plus a square with respect to x that is equal to ಇಷ್ಟು ನೋಡಿ. ಓಕೆ ಈಗ ನೋಡಿ ಇದಕ್ಕೆ ಸಬ್ ಕ್ವಶನ್ ಯಾವ ತರ ಕೊಟ್ಟಿದ್ದಾನೆ, ಸಬ್ ಕ್ವಶನ್ ಏನು ಕೊಡ್ತಾರೆ, ಇಂಟಿಗ್ರೇಷನ್ ಆಫ್ 1 divided by root of
ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ಓಕೆ, ಇದನ್ನು ಕೊಟ್ಟಿದ್ದಾರೆ. ಓಕೆ, ಇದನ್ನು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಕನ್ವರ್ಟ್ ಮಾಡ್ಬೇಕು. ಇದನ್ನು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡಬೇಕು? ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಏನಾಯ್ತು? 1 ಆಯ್ತಾ? ನೆಕ್ಸ್ಟ್ ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಇದೆ 2 ಇದೆ. 2ನ ಡಿವೈಡೆಡ್ ಬೈ 2 ಮಾಡಿ. ಓಕೆ, 2 ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರುತ್ತೆ. 1ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. 1ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್. ಇಲ್ಲಿ ಬರೀತು ನೋಡಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಓಕೆ, ಪ್ಲಸ್ 4 ಐ ವಿಲ್ ರೈಟ್ ಆಸ್ ಇಟ್ ಇಸ್. ನಾವು ಜಸ್ಟ್ ಸಿ ಇದು ನೋಡಿ, ಇದು ಏನು? ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಹೌದಾ? ಸೊ ದಿಸ್ ಸೆಕೆಂಡ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ದಿಸ್ ಸೆಕೆಂಡ್ ಇಟ್ ಆಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ದಿಸ್ ಸೆಕೆಂಡ್ ಆಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ 4 ಮೈನಸ್ 1. ಓಕೆ, 4 ಮೈನಸ್ 1 ಅಂದ್ರೆ ನಮಗೆ 3 ಆಗುತ್ತೆ. 3 ಬರ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ x plus 1 whole square plus root 3 square. Why? Because ನಮಗೆ ಈ ಫಾರ್ಮೆಟ್ ತರಬೇಕು. 1 divided by root of x square plus a square ಆ ಫಾರ್ಮೆಟ್. ನೋಡಿ, x is replaced with, ಬೇಕಾದ್ರೆ ಇದಕ್ಕೆ ಕಂಪೇರ್ ಮಾಡಿ. x is replaced with what now? x is replaced with x plus 1. Okay, next a is replaced with root 3. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ನಮಗೆ ಏನು ಬರುತ್ತೆ ನಮಗೆ? ದಟ್ ಈಸ್ ಲಾಗ್ ಆಫ್ x ಪ್ಲಸ್ ಅಥವಾ ಇದು ಫಸ್ಟ್ ಬರ್ಕೊಳ್ಳಿ, ಇದಾದ್ರೂ ಬರ್ಕೊಳ್ಳಿ. ನೆಕ್ಸ್ಟ್ x ಪ್ಲಸ್ ಇಲ್ಲ ಅಂದ್ರೆ ನಮಗೆ x ಪ್ಲಸ್ 1 ಇದೆ, x ಪ್ಲಸ್ 1 ಬರ್ಕೊಳ್ತೀವಿ. ಫಸ್ಟ್ ಇದು ಬರ್ಕೊಂಡಿದ್ದೀನಿ ಪ್ಲಸ್. ಓಕೆ, ಪ್ಲಸ್ ರೂಟ್ ಆಫ್ ಇದು ಕಂಪ್ಲೀಟ್ ಆಗಿ ಇಲ್ಲಿ ಏನಿದೆ ಅದೇ ಬರ್ಕೋಬಹುದು. ಓಕೆ, ಇಲ್ಲಿ ಏನಿದೆ ಅದೇ ಬರ್ಕೋಬಹುದು. ನೋಡಿ, ಇದು ಏನಿದೆ ನಾವು ಇಲ್ಲೇನಿದೆ ಅದೇ ಬರ್ಕೊಳ್ತೀನಿ. ನಾನು ಇಲ್ಲಿ ಏನಿದೆ ಅದೇ ಬರ್ಕೊಳ್ತೀನಿ. ನೋಡಿ, ಬೇಕಾದ್ರೆ ಇದು ಬರ್ಕೋಬಹುದು ಕಂಪ್ಲೀಟ್ ಆಗಿ. ಇದೇ ಅಂದ್ರೆ ಇದು ಹೌದಾ? ಇದು ಬರ್ಕೊಂಡ್ರು ನಡೆಯುತ್ತೆ, ಬಟ್ ಇದು ಹೌದಾ? ಸೊ ಇದು ಇದರಿಂದ ಮತ್ತೆ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇದೇ ಬರ್ಕೊಂಡ್ಬಿಡ್ತೀನಿ. ನಮ್ಗೆ ಏನಾಗುತ್ತೆ? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಇಂದ ನೋಡಿ, ಬೇಕಾದ್ರೆ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿ ಬರ್ಕೊಳ್ಳಿ ಇಷ್ಟು ಉಳ್ಕಿದ್ದು. ಓಕೆ, ಉಳ್ಕಿದಿಷ್ಟು ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ನೋಡಿ, ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ನಿಮಗೆ ಇಂಟಿಗ್ರಲ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಯಾವುದು ಸಾಲ್ವ್ ಮಾಡೋದು ಬೇಕಾಗಿಲ್ಲ. ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಸಾಕು. ಯಾವುದೇ ಕ್ವಶನ್ ಮಿಸ್ ಆಗಲ್ಲ. ಫಸ್ಟ್ 2 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅವು ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಅಂಡ್ ಯು ಜಸ್ಟ್ ಸಿ, ನಿಮಗೆ ಬಹಳ ಜನ ವಿಡಿಯೋ ನೋಡ್ತಿದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಮತ್ತೆ ಶೇರು ಮಾಡ್ತಿಲ್ಲ. ನೀವು ಶೇರ್ ಮಾಡಿದ್ರೆ ಓಕೆ, ನನಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಸಬ್ಸ್ಕ್ರೈಬರ್ ಜಾಸ್ತಿ ಬಂದ್ರೆ ನನಗೂ ಜಾಸ್ತಿ ವಿಡಿಯೋ ಮಾಡ್ಬೇಕಂತೇಳಿ ನಮಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಕೇಳಿಲ್ಲ, ಬಟ್ ಕೇಳ್ತಿದ್ದೀನಿ. ಯಾಕಂದ್ರೆ ನನಗೊಂದು ಮೋಟಿವೇಶನ್ ಬರ್ಬೇಕಂತೇಳಿ ನಾನು ಕೇಳ್ತಿದ್ದೀನಿ. ಯಾಕಂದ್ರೆ ನೋಡಿ, ಹೌದು, ನಾನು ನೋಡ್ತಿರ್ತೀನಲ್ಲ, ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಬೇಕು, ಇನ್ನೂ ವಿಡಿಯೋಸ್ ಮಾಡ್ಬೇಕಂತೇಳಿ ನನಗೂ ಇದಾಗುತ್ತೆ, ಆಸೆ ಆಗುತ್ತೆ. ಹೌದಾ? ಯಾಕಂದ್ರೆ ನಾನು ಆಫ್ಲೈನ್ ಕ್ಲಾಸ್, ಕಾಲೇಜ್ ಹೋಗಿ ಕ್ಲಾಸು ಮಾಡಿ ಬಂದಿರ್ತೀನಿ. ಮತ್ತೆ ಅಲ್ಲಿ ಟೈರ್ಡ್ ಆಗಿ ಬಂದು ಮತ್ತೆ ಇಲ್ಲಿ ಮಾಡಕ್ ಮನಸ್ಸೇ ಇರಲ್ಲ ಒಂದೊಂದ್ಸಲಿ. ನೀವು ನನಗೆ ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ನಾನು ಬೇರೆ ಮಾಡ್ತೀನಿ. ಬಹಳಷ್ಟು ಜೈ ಕ್ವಶನ್ಸು ಮಾಡ್ಬೇಕಂತಿದ್ದೀನಿ, ಮುಂದೆ CETನೂ ಮಾಡ್ಬೇಕಂತಿದ್ದೀನಿ. ಬಟ್ ಸ್ವಲ್ಪ ನೀವು ನನಗೆ ಪುಷ್ ಮಾಡಿದ್ರೆ, ಸೊ ನಾನು ಆಲ್ಮೋಸ್ಟ್ ಮೋಟಿವೇಟ್ ಆಗಿ ಚೆನ್ನಾಗಿ ಬಹಳಷ್ಟು ವಿಡಿಯೋಸ್ ಮಾಡ್ಬೇಕಂತಿದ್ದೀನಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ನೋಡಿ, ನಾವು ಇಲ್ಲೇ ಸುಮ್ಮನೆ ಉದ್ರಿ ಮಾಡ್ತಿದ್ದೇವೆ ಅಂದ್ರೆ ಒಂದು ಮಾತು. ಓಕೆ, ನಾವೆಲ್ಲ ಹೆಲ್ಪ್ಫುಲ್ ಆಗ್ತಿದ್ದೇವೆ ನಿಮಗೆ ಎಕ್ಸಾಮ್ಗೆ. ಬೇಕಾದ್ರೆ ನೋಡ್ತಿರ್ಬೇಕು ನೀವು ಬಹಳಷ್ಟು ಎಕ್ಸಾಂಪಲ್. ನಿಮ್ಮ ಫ್ರೆಂಡ್ಸ್ ನೋಡಿ, ಯಾರು ನೋಡ್ತಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸೇ ಸಾಲ್ವ್ ಮಾಡ್ತಿದ್ದೀನಿ ನಾನು. ಸುಮ್ಮನೆ ಇಲ್ಲಿಂದ ಕ್ವಶನ್ ತಗೊಂಡು ಸಾಲ್ವ್ ಮಾಡ್ತಿಲ್ಲ. ಮಾಡಲ್ ಕ್ವಶನ್ ಪೇಪರ್ಸ್, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸು ಎಲ್ಲ ತಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಇಂಪಾರ್ಟೆಂಟೇ ಇದು. ನಿಮ್ಗೆ ಯಾವುದೇ ಥರದ್ದು ಟೈಮ್ ವೇಸ್ಟ್ ಅಲ್ಲ ಇಲ್ಲಿ. ಓಕೆ, ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಕ್ವಶನ್ಸು ಬೇರೆ ಚಾಪ್ಟರ್ ಸಾಲ್ವ್ ಮಾಡೋಣ.